ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಇವತ್ತು ನಿಮಗೆ ಒಂದು ಸ್ಲೀವ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ವರ್ಕ್ ಹಾಕುವಾಗ ಲೀಫ್ ಡಿಸೈನ್ನ ಕಲ್ತಿದ್ರೆ ಇದು ಆರಾಮಾಗಿ ಈಸಿಯಾಗಿ ಹಾಕೋಬೋದಂತಹ ಡಿಸೈನ್ ಇದು. ಇಲ್ಲಿ ನಾನು ಹೆಡ್ಜಿಗೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಸ್ಟೋನ್ ಚೈನ್ ಇಷ್ಟಪಡ್ತಾರೆ, ಕೆಲವು ಚೈನು ದಾರದಲ್ಲಿ ಪೈಪಿಂಗ್ ದಾರದಲ್ಲಿ ವರ್ಕ್ ಮಾಡೋದು ತುಂಬ ಇಷ್ಟಪಡ್ತಾರೆ. ಅವರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನಾವು ಮಾಡಿಕೊಡ್ಬೇಕಾಗುತ್ತೆ. ಇದು ನಾನು ಕಸ್ಟಮೈಸ್ ಮಾಡಿರುವಂಥದ್ದು. ಅವರು ಈ ಡಿಸೈನ್ನ ತೋರಿಸಿ ನನಗೆ ಈ ಥರ ಡಿಸೈನ್ಗೆ ಇಷ್ಟು ಕಾಸ್ಟಿಗೆ, ಇವಾಗ ನಾವು ಒಂದೇ ಕಾಸ್ಟಲ್ಲಿ ಹಾಕೋಕ್ಕಾಗಲ್ಲ ಅಲ್ವಾ, ನಮಗೂ ಈ ಥರ ಸ್ಲೀವ್ಸ್ಗೆಲ್ಲ ಹಾಕುವಾಗ ಸ್ವಲ್ಪ ವೇರಿಯೇಷನ್ ಆಗುತ್ತಲ್ವ ಅಮೌಂಟು. ಹಂಗಾಗಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಡಿಸೈನು. ಇದೊಂದು ನಾನು ಕಸ್ಟಮೈಸ್ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಈ ಥರ ಬೇಕು ಸ್ಲೀವ್ಸಿಗೆ. ಕೆಲವರು ಜನ ತುಂಬ ಸಿಂಪಲ್ ಆಗಿರಬೇಕು ಅಂತಾರೆ, ಕೆಲವು ಜನ ತುಂಬ ಗ್ರ್ಯಾಂಡಾಗಿರಲಿ ಅಂತಾರೆ. ಹಂಗಾಗಿ ಇವ್ರಿಗೆ ಗ್ರ್ಯಾಂಡ್ ಬೇಕು ಅಂದರು. ಹಂಗಾಗಿ ಲೀಫ್ ಡಿಸೈನಲ್ಲೇ ನಾನು ತುಂಬ ಚೆನ್ನಾಗಿ ವರ್ಕನ್ನು ಮಾಡಿ ತೋರಿಸಿದ್ದೀನಿ ನಿಮಗೆ. ಆಲ್ರೆಡಿ ತುಂಬ ದಿನ ಆಯಿತು ಫ್ರೆಂಡ್ಸ್ ವಿಡಿಯೋ ಹಾಕಿ. ನಾನು ಆವಾಗಲೇ ಹೇಳಿರೋ ಥರ ನಾನು ಆಮೇಲೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ, ಅದು ಏನು ಎತ್ತ ಅಂತ ನಾನು ಇನ್ನೊಂದು ವಿಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ. ಇವಾಗ ವರ್ಕ್ನ ಮೇಲೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆನೇ ಮಾತಾಡೋಣ. ಓಕೆನಾ. ಇವಾಗ ನೆಕ್ಸ್ಟ್ ನೋಡಿ, ಒಂದು ಲೇಯರ್ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡು, ಆಮೇಲೆ ನಾನು ಒಂದು ಬಾಲ್ ಚೈನ್ನ ಒಂದು ಲೇಯರ್ ಆ್ಯಡ್ ಮಾಡಿಕೊಂಡು, ಆಮೇಲೆ ಒಂದು ಲೇಯರ್ ಸ್ಟೋನ್ ಚೈನು, ಒಂದು ಲೇಯರ್ ಬಾಲ್ ಚೈನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಫುಲ್ಲು ಸ್ಲೀವ್ಸ್ಗೆ ಮೆಜರ್ಮೆಂಟಿಗೆ ಈ ಥರ ನಾನು ಇಲ್ಲಿ ಮಾರ್ಕು ಕೂಡ ಹಾಕಿದ್ದೀನಿ ನೋಡಿ. ಆ ಥರ ಡಿಸೈನಿಗೆ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು. ಇದು ನನ್ನ ಓನ್ ಕಾನ್ಸೆಪ್ಟು. ನಾನು ಇದು ಎಲ್ಲೂ ನೋಡಿರಲಿಲ್ಲ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇ ಮಾಡ್ತಾ ಇರೋದು. ಯಾಕೆಂದರೆ ಅವ್ರು ಹೇಳಿದರು, ಯಾವುದೇ ಥರ ಡಿಸೈನು ನನಗೆ ತೋರಿಸಿರಲಿಲ್ಲ, ಇದು ಲೀಫ್ ಡಿಸೈನ್ ಮಾತ್ರ ತೋರಿಸಿದ್ರು. ಈ ಥರ ಡಿಸೈನಲ್ಲಿ ನನಗೆ ಸ್ಲೀವ್ಸಿಗೂ ಸ್ವಲ್ಪ ಚೆನ್ನಾಗಿ ಬರಬೇಕು ಡಿಸೈನು ಅಂತ ಹೇಳಿದರು. ನಾನು ಅಲ್ಲೇ ಆಲ್ರೆಡಿ ಒಂದು ಸ್ಲೀವ್ಸು ಮಾಡಿದ್ದೀನಿ, ಬ್ಯಾಕು ಮತ್ತು ಫ್ರಂಟು ಕೂಡ ನಾನು ಮಾಡಿದ್ದೀನಿ. ಇನ್ನೊಂದು ಸ್ಲೀವ್ಸ್ ಮಾಡುವಾಗ ವೀಡಿಯೋನ ಶೇರ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಲಾಸ್ಟಿಗೆ ನಾನು ನಿಮಗೆ ಯಾವ ಥರ ಬಂದಿದೆ ಬ್ಯಾಕ್ ಡಿಸೈನ್ ಮತ್ತು ಇನ್ನು ಫ್ರಂಟು ಮತ್ತು ಸ್ಲೀವ್ಸ್ ಎಲ್ಲ ಅಂತ ತೋರಿಸ್ತೀನಿ. ಇವಾಗ ನೋಡಿ ಒಂದು ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಸ್ಯಾಟಿನ್ ಸ್ಟಿಚ್ನ ಹಾಕೋತೀನಿ. ಫ್ರೇಮು ದೊಡ್ಡದಾಗಿದ್ದಾಗ ನಮಗೆ ಯಾವ ಕಡೆಯಿಂದ ಕರೆಕ್ಟಾಗಿ ಆಗುತ್ತೆ ಆ ಕಡೆ ತಿರುಗಿಸ್ಕೊಂಡು ಮಾಡ್ಕೊಳ್ಳಿ. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ 2 ಲೇಯರಲ್ಲಿ ಮಾಡಿದ್ದೀನಿ. ನಿಮ್ಗೆ ಇದನ್ನು ಎಷ್ಟು ಲೇಯರ್ ಬೇಕಾದರೂ ಮಾಡ್ಕೋಬೋದು, ಎಷ್ಟು ಗ್ರ್ಯಾಂಡಾಗಿ ಬೇಕಾದರೂ ಮಾಡ್ಕೋಬೋದು. ಅದು ನಿಮ್ಮ ಇವಾಗ ವರ್ಕ್ ಮಾಡೋರಿಗೆ ಇದಾಗುತ್ತೆ. ನಿಮಗೆ ಯಾರಿಗಾದರೂ ಈಗ ನೋಡಿ ರನ್ನಿಂಗ್ ಸ್ಟಿಚ್ನ ಹಾಕೋತಾ ಇದ್ದೀನಿ, ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೆಕ್ಸ್ಟ್ ಲೀಫ್ ಡಿಸೈನ್ನ ಮಾಡ್ಕೊಳ್ಳೋ ಅಂಥದ್ದು. ಆಲ್ರೆಡಿ ನಾನು ವೀಡಿಯೋ ಹಾಕಿ ಅಂತತ್ರ ಒಂದು 20 ಡೇಸ್ ಆಯಿತಾ ಏನೋ ಗೊತ್ತಿಲ್ಲ, ನಾನು ಸರಿಯಾಗಿ ನೋಡೇ ಇಲ್ಲ ನಾನು. ಇವಾಗ ನಾನು ಇವತ್ತು ಒಂದು ವೀಡಿಯೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿನೂ ಕೂಡ, ತುಂಬ ಬ್ಯುಸಿ ಇದ್ದೀನಿ ಅಂತಲೂ ಕೂಡ ಹೇಳ್ಬೋದು. ವರ್ಕು ಮತ್ತು ಸ್ಟಿಚ್ಚಿಂಗು, ಕಟ್ಟಿಂಗು ಎಲ್ಲ ವರ್ಕು ಜಾಸ್ತಿ ಇದೆ. ಹಂಗಾಗಿ ಈಗ ಕೊಡೋರು ಅಂತ ಎಮರ್ಜೆನ್ಸಿ ಅಂತ ಬಂದಾಗ ವೀಡಿಯೋ ಖಂಡಿತವಾಗ್ಲೂ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಕೆಲಸ ನಾನೊಬ್ಬಳೇ ಮಾಡ್ಕೊಳ್ತಾ ಇರೋದ್ರಿಂದ ಹಂಗಾಗಿ ಇವಾಗ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ. ಟ್ರೈಪೋಡ್ ಬಂತು. ಮತ್ತು ಇನ್ನೊಂದು ವಿಚಾರ, ಟ್ರೈಪೋಡ್ ಇಲ್ಲಾಂದರೆ ಖಂಡಿತವಾಗ್ಲೂ ಈ ವಿಡಿಯೋನು ಮಾಡ್ಕೊಳಕ್ಕಾಗಿರಲಿಲ್ಲ. ನಾನು ಎಷ್ಟು ಸೂಪರಾಗಿರೋ ಡಿಸೈನ್ ಆಲ್ರೆಡಿ ಮಾಡಿ ಕೊಟ್ಟಿದ್ದೀನಿ. ಅವೆಲ್ಲ ಟ್ರೈಪೋಡ್ ಇಲ್ದೇ ಅದೇ ನಿಮಗೆ ತೋರಿಸಿದ್ದೀನಿ, ಒಂದೊಂದು ತೋರಿಸಿಲ್ಲ ನಾನು. ಹಂಗಾಗಿ ಇವಾಗ ನೋಡಿ ಮತ್ತು ಇನ್ನೊಂದು ಸೈಡು ಕೂಡ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ನೀಟಾಗಿ ಫಿಲ್ ಮಾಡ್ಕೋಬೇಕು. ಅದು ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಅದರಲ್ಲಿ ನಾನಿಲ್ಲಿ ಒಂಥರ ಇದು ಲೈಟ್ ಕಾಪರ್ ಜರಿ ದಾರದಲ್ಲಿ ನಾನು ಈ ಥರ ರನ್ನಿಂಗ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ನಾನು ಅವ್ರದ್ದು ಬಂದುಬಿಟ್ಟು ಸ್ಯಾರಿ ಬಂದು ಗ್ರೀನ್ ಅಷ್ಟೇ, ಅದರಲ್ಲಿ ಲೈಟ್ ಡಾರ್ಕ್ ಆ ಥರ ಇಲ್ಲ. ಗ್ರೀನಲ್ಲೂ ತುಂಬ ಶೇಡ್ಸ್ ಇದ್ದಾವೆ. ಇದು ಗ್ರೀನ್ ಕಲರ್ ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ದಾರನ ಮ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಿರೋವಂಥದ್ದು. ನಾನು ನಿಮಗೆ ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ, ಅದರದ್ದು ವರ್ಕು ಸ್ಟಿಚ್ ಆದಮೇಲೆ ಆ ಡಿಸೈನ್ನ ಶಾರ್ಟ್ಸಿಗೆ ಹಾಕ್ತೀನಿ. ನೀವು ಅದು ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ಸಿಗುತ್ತೆ. ಇವಾಗ ಹಾಕಿಲ್ಲ, ಬಟ್ ಹಾಕ್ತೀನಿ, ಒಂದು 2 ಡೇಸಲ್ಲಿ ಹಾಕ್ತೀನಿ. ನನಗೆ ಟೈಮು ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ನಾನು ಅಂಥ ಟೈಮಲ್ಲಿ ಬ್ಲೌಸೇ ಕೊಟ್ಬಿಟ್ಟಿರ್ತೀನಿ, ನಿಮಗೆ ಹಾಕ್ತೀನಿ ಅಂತ ಹೇಳಿರ್ತೀನಿ, ಬ್ಲೌಸ್ನೇ ಕೊಟ್ಬಿಟ್ಟಿರ್ತೀನಿ, ಹಂಗಾಗುತ್ತೆ. ಹಂಗಾಗಿ
ಇದು ಈ ಥರ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ನೋಡಿ ಗ್ರೀನ್ ಕಲರ್ ದಾರನ ತೊಗೊಂಡು ಈಗ ನಾನು ಲೀಫ್ ಡಿಸೈನ್ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನೀವು ವರ್ಕ್ ಕಲಿಯುವಾಗ ಲೀಫ್ ಡಿಸೈನು ತುಂಬ ಈಸಿ. ನಾನು ಕಲಿಯುವಾಗಲೂ ಕೂಡ ನನಗೂ ಈ ಲೀಫ್ ಡಿಸೈನೇ ನಂಗೆ ತುಂಬ ಇಷ್ಟ ಆಗೋದು. ನನಗೆ ತುಂಬ ಇಷ್ಟ ಇದು ಲೀಫ್ ಡಿಸೈನ್ ನಂಗೆ ಮಾಡೋಕ್ಕೆ. ಇವಾಗ ನೋಡಿ ನಾನೇ ಯಾವ ಥರ ಮಾಡ್ತಾಯಿದ್ದೀನಿ. 1 to 5 5 to 1 1 to 5 5 to 1 ಈ ಥರ ನೀವು ಮಾರ್ಜಿನ್ ಅಂದರೆ ಇದನ್ನು ಮಾಡಿಕೊಂಡು ನಂಬರ್ನ ಈ ಥರ ಲೀಫ್ನ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದರೆ ತುಂಬ ಅಗಲ ತುಂಬ ಚಿಕ್ಕದು ಆ ಥರ ಎಲ್ಲ ಮಾಡ್ಕೋಬೋದು ನೀವು. ಆದಷ್ಟು ವಿಡಿಯೋನ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ನ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋಗೆ ಒಂದೊಂದು ಲೈಕ್ನ ಕೊಡಿ ಫ್ರೆಂಡ್ಸ್. ಹಂಗಾಗಿ ಏನು ಗೊತ್ತಾ, ವ್ಯೂಸ್ ಬರ್ತಾ ಇದ್ದರೆ ನಾನು ಪ್ರತಿಯೊಂದು ವೀಡಿಯೋಗಳಲ್ಲಿ ಹೇಳ್ತೀನಿ, ಒಂದೊಂದು ಟೈಮು ವ್ಯೂಸ್ ಬರ್ತಾ ಇದ್ದರೆ ನಮಗೂ ಕೂಡ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಒಂಥರ ಟೈಮು ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ವ್ಯೂಸೇ ಬಂದಿಲ್ಲ ಅಂದರೆ ಅಯ್ಯೋ ಇದಕ್ಕಿಂತ ನಮಗೆ ನಾರ್ಮಲ್ಲಾಗಿ ಸ್ಟಿಚ್ ಮಾಡೋದೇ ಬೆಟರ್ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಆವಾಗ ನಿಮಗೆ ನಾನು ಮಾಡೋ ಅಂಥ ವೀಡಿಯೋಸ್ಗಳು ಮಿಸ್ ಆಗ್ತವೆ. ಆಮೇಲೆ ನೋಡಿ ವಿಡಿಯೋ ಫುಲ್ಲು ಲೆಂತ್ ಆಗುತ್ತೆ ಅಂತ ನೋಡಿ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತೋರಿಸಿ ಆಮೇಲೆ ಎಂಡಿಂಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ ಈ ಕಡೆ ಇನ್ನೊಂದು ಸ್ಲೀವ್ಸ್ ಆಲ್ರೆಡಿ ನಾನು ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಕಾಂಟ್ರಾಸ್ಟಲ್ಲಂತೂ ತುಂಬ ಮಸ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ಕರೆಕ್ಟಾಗಿ ಲೀಫ್ನ ಈ ಥರ ಹಾಕೊಳ್ಳೋ ಅಂಥದ್ದು. ಇದಕ್ಕೆ ನಾನೇ ಸ್ವಲ್ಪ ಅವರಿಗೆ ತುಂಬ ಚೆನ್ನಾಗಿ ಡಿಸೈನ್ನ ನಾನು ಹಾಕ್ಕೊಟ್ಟಿದ್ದೀನಿ. ಹಂಗಾಗಿ ಲಾಸ್ಟಿಗೆ ನೋಡಿ ನಿಮಗೆಲ್ಲ ತೋರಿಸ್ತೀನಿ. ನಾನು ನಿಮಗೆ ಲಾಸ್ಟಲ್ಲೇ ತೋರಿಸಿದ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಕೆಲವೊಂದು ಮಧ್ಯದಲ್ಲಿ ಒಂದೊಂದು ಟಿಪ್ಸು ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಇದ್ರ ಬಗ್ಗೆ, ನೀವು ಮುಂದೆನ ಅದು ಸ್ಕಿಪ್ ಮಾಡಿ ನೋಡಿದ್ರೆ ಅದು ಖಂಡಿತ ಗೊತ್ತಾಗಲ್ಲ. ಆದ್ದರಿಂದ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ನಿಮಗೂ ಇನ್ಫಾರ್ಮೇಷನ್ ಸಿಗೋವಂಥವು ಯೂಸ್ ಆಗೋವಂಥವು ಆದರೆ ಖಂಡಿತ ಅದನ್ನ ಅಳವಡಿಸ್ಕೋಬೋದು. ಅಲ್ಲಿ ಫ್ರೇಮು ಸಾಕಾಗ್ತಾ ಇರಲಿಲ್ಲ, ಹಂಗಾಗಿ ನಾನು ಮಾಡಿಕೊಂಡೆ. ಫ್ರೇಮ್ ಎಲ್ಲಿಂದ ಸಾಕಾಗ್ತಿತ್ತು ಅಲ್ಲಿವರೆಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರೇಮ್ನ ತೆಗೆದುಬಿಟ್ಟು ಒಂದು 2 ಲೇಯರ್ ಹಾಕಿದ್ರೆ ಆಗುತ್ತೆ ಅಂತ. ಇವಾಗ ಇಲ್ಲಿಗೆ ಫ್ರೇಮ್ಸ್ ಕರೆಕ್ಟಾಗಿ ಆಗ್ತಾಯಿದೆ, ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಅಂದರೆ ತುಂಬ ದೊಡ್ಡ ಫ್ರೇಮ್ ಅಲ್ವಾ, ಹಂಗಾಗಿ ಸಾಕಾಗಲ್ಲ, ತಡೆಯುತ್ತೆ ಮಿಷನ್ನು ತಿರುಗಿಸ್ಕೊಳ್ಳೋಕ್ಕೆ. ನೋಡಿ ಇದನ್ನು ಕೂಡ 2 ಸೈಡು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಆಗ್ತಾಯಿದ್ದು ಅಂದ್ಕೊಂಡೆ, ನೋಡೋಣ. ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಹಾಕ್ಬಿಟ್ಟೆ. ಇದು ಫುಲ್ ಲೇಯರು ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ದಾರಗಳೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಸೆಂಟರ್ಗೆ ನಾನು ಒಂದು ಫ್ಲವರ್ ಟೈಪ್ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡಿ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸಿರ್ತೀನಲ್ವ, ಅದನ್ನು ನಿಮಗೆ ಏನು ಅನ್ನಿಸ್ತು ಅಂತ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸ್ಬೋದು. ನನಗೂ ಕೂಡ ಖುಷಿ ಆಗುತ್ತೆ ಯಾರಿಗೆ ಏನೇನು ಅನಿಸಿದೆ ಅಂತ. ಆಲ್ಮೋಸ್ಟ್ ಚೆನ್ನಾಗಿದೆ ಅಂದಮೇಲೆ ಸ್ವಲ್ಪ ಒಳ್ಳೆ ಕಮೆಂಟ್ಗಳನ್ನ ಹಾಕಿರ್ತೀರಾ ಅನ್ನೋದು ನನ್ನ ಭಾವನೆ. ಈ ಥರ ಇರುತ್ತೆ ನೋಡಿ. ಎಲ್ಲ ಲೀಫ್ನ ಈ ಥರ ಹಾಕ್ಕೊಂಡೆ. ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್. ತುಂಬ ನಾನು ಮಾಡಿರೋಂಥ ವರ್ಕಲ್ಲಿ ಈ ಲೀಫ್ ಡಿಸೈನೇ ನಾನು ಆಲ್ಮೋಸ್ಟು ತುಂಬ ಜನಕ್ಕೆ ಹಾಕಿರೋ ಅಂಥದ್ದು. ಇದನ್ನು ಆ ಡಿಸೈನ್ನ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನೀವು ನೋಡಿ ಲಾಸ್ಟಿಗೆ ಅದ್ರದ್ದು ಲುಕ್ಕು ಏನು ಅನಿಸುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಈಗ ನೋಡಿ ಫ್ರೇಮ್ ನಿಮ್ಗೆ ಯಾವ ಕಡೆಗೆ ಕರೆಕ್ಟಾಗಿ ಆಗುತ್ತೋ ಆ ಕಡೆಗೆ ತಿರುಗಿಸಿ ನೀವು ಮಾಡುವಂಥದ್ದು. ಅಲ್ಲೆಲ್ಲ ನೀವು ಬ್ಲೌಸಲ್ಲಿ ಬರೀ ಮಾರ್ಕೆ ಕಾಣಿಸ್ತಾ ಇದೆ, ಬಟ್ ಮಾರ್ಕ್ ಹಾಕ್ಕೋಬೇಕು. ಸ್ಟಿಚ್ ಮಾಡಿಸಿದಾಗ ಅದು ಕಾಣೋದಿಲ್ಲ. ನಾನು ನಿಮಗೆ ಶಾರ್ಟ್ಸ್ ಹಾಕ್ತೀನಿ ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ಅದು ಮಾರ್ಕರಲ್ಲಿ ಹಾಕಿದ್ದೀವಲ್ವ, ಹಂಗಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ಫ್ಲವರು ಕೂಡ ಸೆಂಟರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉದ್ದಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಫ್ಲವರು ಸ್ವಲ್ಪ ಚಿಕ್ಕದಾಗಿ ಹಾಕ್ತೀನಿ. ಈಗ 2 ಅಂದರೆ ಅದು ನಾನು ಜರಿ ಥರನೂ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಶಾರ್ಟಾಗಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಫ್ಲವರ್, ಒಂದು ಚಿಕ್ಕ ಫ್ಲವರ್ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಆ ಕಾನ್ಸೆಪ್ಟ್ ಮೇಲೆ ಹಾಕ್ತಾಯಿದ್ದೀನಿ.
ನೋಡಿ ನಿಮಗೆ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಇವಾಗ ಆಲ್ರೆಡಿ ತುಂಬ ಜನ ಎಂಬ್ರಾಯ್ಡ್ರಿ ಕಲಿತಾ ಇದ್ದಾರೆ, ಕಲ್ತಿದ್ದಾರೆ. ನೋಡಿ ಈ ಥರ ಬಂದಿದೆ, ಈ ಥರ ಬರ್ತಾ ಇದೆ. 2 ಕಲರ್ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು ಫ್ಲವರು. ನೋಡಿ ಎಷ್ಟು ಗ್ರ್ಯಾಂಡಾಗಿ, ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಬ್ಲೌಸು ವರ್ಕ್ ಹಾಕಿರೋದಕ್ಕಿಂತ ಸ್ಟಿಚ್ ಮಾಡಿದ್ಮೇಲೆ ಅದ್ರ ಲುಕ್ಕು ಗೊತ್ತಾಗೋದು. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ವ ಆವಾಗಲೇ ಶಾರ್ಟ್ಸ್ನ ನಾನು ಹಾಕ್ತೀನಿ ಅಂತ, ಈ ಥರ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಈ ಶೇಪಿಗೆ ಹಾಕ್ಬಿಟ್ಟು ಒಂದು ಫ್ಲವರ್ ಕೂಡ ಹಾಕಿದ್ದೀನಿ. ಇದು ಫ್ರಂಟು ಬ್ಯಾಕು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.